ತರಕಾರಿ ಅವರೆಕಾಳು ಹಾಕಿ ಸಾಗು ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಆಲೂಗೆಡ್ಡೆ, ಒಂದು ಕ್ಯಾರೆಟು, ಒಂದು ನೂಕಲ್ಲು, ಒಂದು 6-7 ಹುರುಳಿಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ, ಮತ್ತು ಒಂದು 400 ಗ್ರಾಮ್ ಅವರೆಕಾಳು, 2 ಉಂಡೆ ಈರುಳ್ಳಿ, 2 ಟೊಮೊಟೊ, ಒಂದು ಅರ್ಧ ಕಾಯಿ, ಆಮೇಲೆ ಸ್ವಲ್ಪ ಚಕ್ಕೆ, ಸಾಗು ಮಾಡೋಕ್ಕೆ ಪೌಡರು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು. ಇವಾಗ ಇಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು. ನೋಡಿ, 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ಳೋಣ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಒಂದು 2-3. ಈಗ ಕರಿಬೇವು ಅದರಲ್ಲಿ. ಒಂದು 2 ನಿಮಿಷ ಕೆಂಪಾಗೋವರೆಗೂ ಬಾಡಿಸ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ಹಾಕ್ತಾ ಇದ್ದೀನಿ. ಇದೆಷ್ಟು ನಿಮಿಷ? ಇದು ಒಂದು 3 ನಿಮಿಷ ಚೆಂದ ಹುರ್ಕೊಳ್ಬೇಕು. ನೋಡಿ, 3 ನಿಮಿಷ ಆಯಿತು. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ತರಕಾರಿ. ಎಷ್ಟು ನಿಮಿಷ? ಇದು 2 ನಿಮಿಷ ಬಾಡಿಸ್ಕೊಳ್ಬೇಕಲ್ಲಿ. ನೋಡಿ, 3 ನಿಮಿಷ ಆಗಿದೆ ತರಕಾರಿ ಬಂದು. ಇವಾಗ ಟೊಮೊಟೊ ಹಾಕಿದ್ದೀನಿ. ಮುಂಚೆನೇ ಹಾಕಿಬಿಟ್ರೆ ಅದು ಬೇಯೋದಿಲ್ಲ, ಹಾಗಾಗಿ 3 ನಿಮಿಷ ಆದಮೇಲೆ ಟೊಮೊಟೊ ಹಾಕೋದು. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಸಾಕಷ್ಟು ನೀರು. ಈ ಸಾಗುಗೆ ನೋಡಿ ಎಷ್ಟು ಚೆಂದ ಇದೆ. ಅಲ್ಲೇ ಇದೆ ಕುಕ್ಕರ್ ಮುಚ್ಚಳ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಎರಡು ವಿಷಲ್ ಕೂಗಿದ್ರೆ ಸಾಕು. ಅವರೆಕಾಳು ತರಕಾರಿ ಸಾಗು ರೆಡಿ. ನೋಡಿ, ಘಮ ಅಂತಿದೆ. ನೀವು ಒಮ್ಮೆ ಟ್ರೈ ಮಾಡಿ. ರೆಡಿ ಆಗೋಯ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ನೋಡಿ, ಸಾಗುಗೆ ರೊಟ್ಟಿ, ಪೂರಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಚೆಂದ ಅನಿಸುತ್ತೆ. ಪೂರಿ ರೆಡಿ. ಸಾಕು. ಎಷ್ಟು ಚೆಂದ ಉಬ್ಬಿದೆ. ರೆಡಿ ಆಗೋಯ್ತು. ಎಷ್ಟು ಚೆಂದ ಎಲ್ಲ ಉಬ್ಬಿದಾವಲ್ಲ. ರೆಡಿ ಆಗೋಯ್ತು. ಸಾಕು. ಹಾಕೊಂಡು ಪೂರಿ ತಿಂತಿದ್ರೆ ತುಂಬ ಚೆಂದ ಸಾಫ್ಟಾಗಿ ಬಂದಿದೆ ಪೂರಿ. ನಮ್ಮ ಮನೇಲಿ ಇರೋ 4 ಜನಕ್ಕೆ ಇಷ್ಟೊಂದು ಮಾಡ್ಕೊಂಡು ತಿಂತೀವಿ ನಾವು.